ಸಚಿವ ಸಂಪುಟಕ್ಕೆ ರಾಜ್ಯದ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ ಅನ್ನೋದು ಕೈ ಪಕ್ಷದ ಚೌಕಟ್ಟಿನಲ್ಲಿ ಇದೆಯೇ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನೋಡಿ, ಸಚಿವ ಸಂಪುಟಕ್ಕೆ ರಾಜಣ್ಣ ಅವರ ರಾಜೀನಾಮೆ ಅಂದ್ರೆ ವಜಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಸ್ಪಷ್ಟತೆ ಇಲ್ಲ, ಯಾರೋ ಬರೆದು ಕೊಟ್ಟ ಸ್ಕ್ರಿಪ್ಟ್ ಓದಿ ಹೋಗಿದ್ದಾರೆ. ರಾಜಣ್ಣ ಕಾಂಗ್ರೆಸ್ ಪಕ್ಷದ ಹಿರಿಯರು ಹೇಗೆ ವಜಾಗೊಳಿಸಿದ್ರಿ? ಅವರನ್ನ ವಜಾಗೊಳಿಸಿ ಮುಜುಗರಕ್ಕೀಡು ಮಾಡಿದ್ದೀರಿ. ನೀವು ಅವರ ಗೌರವಕ್ಕೆ ಧಕ್ಕೆಯನ್ನ ಮಾಡಿದ್ದೀರಿ. ಗೌರವಕ್ಕೆ ಧಕ್ಕೆ ತಂದಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಗಟ್ಟಿಯಾಗಿ ಮುಂದುವರಿಯುತ್ತೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 50 ಲಕ್ಷ ಗಡಿಯನ್ನ ನಾವು ದಾಟಬೇಕು ಅಂತಕ್ಕಂಥದ್ದಾದ್ರೆ ಇವತ್ತೇನು ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಆಗ್ಲೇ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನಿರಂತರವಾಗಿ ಕಳೆದ ಒಂದೂವರೆ ತಿಂಗಳಿಂದನೂ ಜೂನ್ 16ನೇ ತಾರೀಕೇನು ಪ್ರಾರಂಭ ಮಾಡಿದ್ವಿ, ಅಲ್ಲಿಂದ ಇಲ್ಲಿಯವರೆಗೂ ಬಹುತೇಕ ಜಿಲ್ಲೆಗಳು, ಹಲವಾರು ತಾಲೂಕುಗಳಿಗೆ ಭೇಟಿಯನ್ನು ಕೊಟ್ಟಿದ್ದೇವೆ. ಪಕ್ಷದ ಅಭ್ಯರ್ಥಿಗಳು, ಕಾರ್ಯಕರ್ತರು, ಮುಖಂಡರ ಸಹಕಾರದಿಂದ ಮಿಸ್ಡ್ ಕಾಲ್ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಯನ್ನು ಕೂಡ ಬಹಳ ಯಶಸ್ವಿಯಾಗಿ ಸಾಗ್ತಾ ಇದೆಯಣ್ಣ. ಆ ನಿಟ್ಟಿನಲ್ಲಿ ಇವತ್ತು ಹರಿಹರ ತಾಲೂಕಿಗೆ ಏನು ಬಂದು ತಲುಪಿದ್ದೇನೆ. ಇನ್ನೂ ಹಲವಾರು ದಿನಗಳು ಮೊದಲನೇ ಹಂತದಲ್ಲಿ ಭೇಟಿ ಕೊಡ್ತಕ್ಕಂಥ ತಾಲೂಕುಗಳು ಈಗಾಗಲೇ ನಿಗದಿಯನ್ನು ಮಾಡಿದ್ದೇವೆ. ಆದರೆ ತಮಗೆ ಗೊತ್ತಿದ್ದಂಗೆ ನಿನ್ನೆಯ ದಿನದಿಂದ ಸೆಷನ್ ಏನು ಪ್ರಾರಂಭ ಆಗಿದೆ, ಅತ್ಯಂತ ಕಮ್ಮಿ ಅವಧಿನಲ್ಲಿ ನಡೀತಾ ಇರತಕ್ಕಂಥ 8-9 ದಿನಗಳ ಕಾಲ ಈ ಸೆಷನ್ ಏನಿದೆ, ಸೆಷನ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಜನ ಶಾಸಕ ಮಿತ್ರರ ಅವರ ಕ್ಷೇತ್ರಗಳಿಗೆ ಏನು ಭೇಟಿ ಕೊಡ್ತಕ್ಕಂಥದ್ದು ನಿಗದಿಯಾಗಿತ್ತು. ಇದನ್ನ ಸ್ವಲ್ಪ ಮುಂದೂಡಿಕೆಯನ್ನು ಮಾಡಿದ್ದೇವೆ. 22ನೇ ತಾರೀಕಿಂದ ಮತ್ತೆ ಸಂಪೂರ್ಣಗೊಳಿಸ್ತಕ್ಕಂಥದ್ದು ಈ ಒಂದು ಅಭಿಯಾನವನ್ನು ಈಗಾಗಲೇ ಪಕ್ಷದ ವತಿಯಿಂದ ಅಭ್ಯರ್ಥಿಗಳ ಜೊತೆ ಕೂತು ಚರ್ಚೆಯನ್ನು ಮಾಡಿ ತೀರ್ಮಾನವನ್ನು ಕೈಗೆ ಎತ್ಕೊಂಡಿದ್ದೇವೆ. ಒಟ್ಟಾರೆಯಾಗಿ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಅಭ್ಯರ್ಥಿಗಳು, ಕಾರ್ಯಕರ್ತರಲ್ಲಿ ಇನ್ನು 3 ವರ್ಷಗಳ ಕಾಲ ನಾವೆಲ್ಲರೂ ಎದುರು ನೋಡ್ತಾ ಇರತಕ್ಕಂಥ ವಿಧಾನಸಭಾ ಚುನಾವಣೆ ಏನಿದೆ, ಅದಕ್ಕಿಂತ ಪೂರ್ವದಲ್ಲಿ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತೆ ಸ್ಥಳೀಯ ಯಾವುದೇ ಚುನಾವಣೆಗಳು ಬಂದರೂ ಕೂಡ ಪಕ್ಷ ಕಾರ್ಯಕರ್ತರ ಜೊತೆ ಇದೆ. ಕಾರ್ಯಕರ್ತರಿಗೆ ಪ್ರತಿ ಹಂತದಲ್ಲೂ ಕೂಡ ಪಕ್ಷ ಬೆಂತಟ್ಟತಕ್ಕಂಥ ಕೆಲಸ ಮಾಡುತ್ತೆ. ಜೊತೆಯಲ್ಲಿ ಇವೆಲ್ಲ ಚುನಾವಣೆಗಳಲ್ಲೂ ಕೂಡ ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಕಾರ್ಯಕರ್ತರುಗಳು ಗೆದ್ರೆ ಪಕ್ಷಕ್ಕೆ ಒಂದು ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಅಭ್ಯರ್ಥಿಗಳ ವಿಧಾನಸಭಾ ಚುನಾವಣೆಗೂ ಕೂಡ ಒಂದು ದೊಡ್ಡ ಪಾತ್ರವನ್ನು ವಹಿಸ್ತಕ್ಕಂಥದಕ್ಕೆ ಅವರಲ್ಲೂ ಕೂಡ ಒಂದು ಹೊಸ ಉರುಪನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸಂಘಟನಾತ್ಮಕವಾದಂಥ ಒಂದು ದೃಷ್ಟಿಯಿಂದ ಈ ಒಂದು ಮೆಂಬರ್ಶಿಪ್ ಡ್ರೈವ್ ಕೂಡ ಪ್ರಕ್ರಿಯೆ ಕೈಗೆ ಎತ್ಕೊಂಡಿದ್ದೇವೆ. 50 ಲಕ್ಷ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೇವೆ ಮಿಸ್ಡ್ ಕಾಲ್ ಕ್ಯಾಂಪೇನ್ ನಲ್ಲಿ. ಅದರ ಜೊತೆಯಲ್ಲಿ ಇವತ್ತು ಫಾರ್ಮ್ ಅನ್ನ ಫಿಲ್ ಮಾಡ್ತಕ್ಕಂಥವ್ರು ಸಕ್ರಿಯ ಸದಸ್ಯರಾಗಿ ಅಂದ್ರೆ ಆಕ್ಟಿವ್ ಮೆಂಬರ್ಸ್ ಆಗಿ ಹೊರಹೊಮ್ಮತಕ್ಕಂಥದಕ್ಕೆ ಈಗಾಗಲೇ ಟೆಕ್ನಾಲಜಿ ಬೇಸ್ಡ್ ಇವತ್ತೇನು ಮಿಸ್ಡ್ ಕಾಲ್ ಕ್ಯಾಂಪೇನ್ ನಾವು ಕೈಗೆ ಎತ್ಕೊಂಡಿದ್ದೇವೆ. ಅದರಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ನಮ್ಮ ಅಭ್ಯರ್ಥಿಗಳಿಗೆ ಈಗಾಗಲೇ ಪಕ್ಷದ ಕಡೆಯಿಂದ ನಾವೆಲ್ಲರೂ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಪಂಚಾಯಿತಿಯಲ್ಲೂ ಕೂಡ ಈ ಮಿಸ್ಡ್ ಕಾಲ್ ಕ್ಯಾಂಪೇನ್ನ ಜಾರಿಯಲ್ಲಿ ಇಡಬೇಕು. ಒಟ್ಟಾರೆಯಾಗಿ 50 ಲಕ್ಷ ಗಡಿಯನ್ನು ನಾವು ದಾಟಬೇಕು ಅಂತಕ್ಕಂಥದ್ದಾದರೆ ಇವತ್ತೇನು ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮತ್ತು ಹೋರ್ಡಿಂಗ್ಸು ಈ ರೀತಿ ನಾನಾ ಥರದ ಪ್ಲ್ಯಾಟ್ಫಾರ್ಮ್ಗಳೇನಿದೆ ಅಲ್ಲಿ ಆಗಿರ್ತಕ್ಕಂಥ ಪ್ರಚಾರಕ್ಕೆ ಈಗಾಗಲೇ ಸಾಕಷ್ಟು ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ಆದರೆ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಇವತ್ತು ನಾವೇನು 50 ಲಕ್ಷ ಮೆಂಬರ್ಶಿಪ್ ಪ್ರಕ್ರಿಯೆ ಒಂದು ಫುಲ್ಫಿಲ್ ಮಾಡಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ನಮ್ಮ ಮುಂದೆ ಇಟ್ಕೊಂಡೇನು ಹೊರಟಿದ್ದೇವೆ. ಇವೆಲ್ಲವೂ ಕೂಡ ಸಾಧನೆ ಮಾಡಬೇಕು ಅಂತಕ್ಕಂಥದ್ದಾದರೆ ಪಂಚಾಯಿತಿ ಮಟ್ಟದಲ್ಲಿ ಅವರವರ ವಾರ್ಡ್ಗಳಲ್ಲಿ, ಬೂತ್ಗಳಲ್ಲಿ, ಪಂಚಾಯಿತಿಗಳಲ್ಲಿ ಅಭ್ಯರ್ಥಿಗಳ ನೇತೃತ್ವದಲ್ಲಿ ಕಾರ್ಯಕರ್ತರು ಕೂಡ ಗ್ರೌಂಡ್ಗಿಳಿದು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರ ಸೂಚನೆ ಇದೆ.
ಪಕ್ಷದ ನಾಯಕರ ಸನ್ಮಾನ್ಯ ಕುಮಾರಣ್ಣ ಅವರ ಮಾರ್ಗದರ್ಶನ ಇದೆ. ಆ ನಿಟ್ಟಿನಲ್ಲಿ ರಾಜ್ಯ ಘಟಕದ ಹಲವಾರು ಮೋರ್ಚಾದ ಅಧ್ಯಕ್ಷರುಗಳು ಅವರು ಕೂಡ ಕಾರ್ಯೋನ್ಮುಖರಾಗಿ ಇವತ್ತು ಈ ಒಂದು ಮಿಸ್ಡ್ ಕಾಲ್ ಕ್ಯಾಂಪೇನ್ನಲ್ಲಿ ನಿರಂತರವಾಗಿ ಅವ್ರ ಸಮಯವನ್ನು ಮೀಸಲಿಟ್ಟು ಪಕ್ಷ ಕಟ್ತಕ್ಕಂಥದಕ್ಕೆ ಅವರು ಕೂಡ ಎಲ್ಲ ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನತಾದಳ ಪಕ್ಷವನ್ನು ಒಂದು ಮತ್ತಷ್ಟು ಹೊಸ ಕೇಡರ್ ಬೇಸ್ಡ್ ಸಿಸ್ಟಮ್ ಪಾರ್ಟಿಯಾಗಿ ಕಟ್ತಕ್ಕಂಥದಕ್ಕೆ ಎಲ್ಲ ರೀತಿಯಾದಂಥ ಪ್ರಾಮಾಣಿಕ ಪ್ರಯತ್ನವನ್ನು ರಾಜ್ಯ ಮಟ್ಟದ ನಾಯಕರುಗಳು ಅವರ ಸಹಕಾರದಿಂದ ನಾವೆಲ್ಲರೂ ಸೇರಿ ಕಾರ್ಯಕರ್ತರ ಒಂದು ಸಹಕಾರದಿಂದ ಮಾಡ್ತಾ ಇದ್ದೇವೆ. ಈಗಾಗಲೇ ಜನರು ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ಒಂದಷ್ಟು ಸ್ಥಳಗಳು ಕೂಡ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು SIT ನಾವು ನೋಡ್ತಾ ಇದ್ದೇವೆ. ಆದರೆ ಒಟ್ಟಾರೆಯಾಗಿ ಇವತ್ತು ಯಾವುದೇ ವಿಚಾರ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದಾದ್ರೆ SIT ಕಡೆಯಿಂದ ಇದು ತನಿಖೆ ನಡೆಸಿದ ನಂತರ ಆಫ್ಟರ್ ದ ಎನ್ಕ್ವೈರಿ ಔಟ್ಕಮ್ ಏನ್ ಬರುತ್ತೆ, ಔಟ್ಕಮ್ನ ನೋಡಿದ ಬಳಿಕ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಈಗ ಏನ್ ಮಾತಾಡಿದ್ರು ಕೂಡ ಬಹುಶಃ ಇದಕ್ಕೆ ಅರ್ಥ ಕೊಡ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಗೊತ್ತಿಲ್ಲ, ಎಂಕ್ವೈರಿಲಿ ಏನ್ ಬರ್ಕೊಂಡಿದ್ದಾರೆ ಗೊತ್ತಿಲ್ವಲ್ಲಣ್ಣ ನಮ್ಗೆ. ನಾವು ಸುಮ್ನೆ ಊಹಾಪೋಹದ ಬಗ್ಗೆ ಮಾತನಾಡ್ತಕ್ಕಂಥ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಇದು. ಸುಮ್ನೆ ಊಹಾಪೋಹದ ಮಾತುಗಳನ್ನ ಆಡ್ತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ನಾನು ವ್ಯಕ್ತಿಗತವಾಗಿ ನಾನು ಮಾತನಾಡ್ತಕ್ಕಂಥದ್ದು ಹೋಗೋದಿಲ್ಲ. SIT ತನಿಖೆ ಆಗಲಿ, ಎನ್ಕ್ವೈರಿ ಆಗಲಿ, ಎನ್ಕ್ವೈರಿಲಿ ಸತ್ಯಾಸತ್ಯತೆ ಏನಿದೆ ಅಂತಕ್ಕಂಥದ್ದನ್ನ ರಾಜ್ಯ ಜನತೆ ಮುಂದೆ ತೆರೆದಿಟ್ಟ ನಂತರ ಇದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡ್ಬೋದು. ವಿಷ್ಣುವರ್ಧನ್ ಅವ್ರ ಮಾತಾಡ್ತೀನಿ, ಅಲ್ಲೇ ಬೆಂಗಳೂರಲ್ಲಿ ಮಾತಾಡ್ತೀನಿ, ಬನ್ನಿ ನಾಳೆ ಪ್ರೆಸ್ ಮೀಟ್ ಇದೆ, ಅಲ್ಲೇ ಚರ್ಚೆ ಅಲ್ಲ. ಈಗ ವಿಷ್ಣುವರ್ಧನ್ ರವರು ಒಬ್ರು ಮೇರು ನಟ. ಬಹುಶಃ ಇತ್ತೀಚೆಗೆ ಆಗ್ತಾ ಇರ್ತಕ್ಕಂಥ ಇವೆಲ್ಲ ಘಟನೆಗಳೇನಿದೆ ಇದು ಅವರ ಅಭಿಮಾನಿಗಳಿಗಿರ್ಬೋದು, ರಾಜ್ಯದ ಜನತೆಗೆ ಎಲ್ಲೋ ಒಂದ್ ಕಡೆ ಇದು ಆಗ್ಬಾರ್ದಾಗಿತ್ತು ಇಂಥ ಘಟನೆಗಳು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಎಲ್ಲ ಕಡೆ ಚರ್ಚೆ ಪ್ರಾರಂಭ ಆಗಿದೆ. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ನಾನು ಬೆಂಗಳೂರಿನಲ್ಲಿ ನಾಡಿದ್ದು ದಿನ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತಕ್ಕಂಥದ್ದು ಅನ್ಕೊಂಡಿದ್ದೇನೆ. ಅಲ್ಲಿ ಸ್ಪಷ್ಟವಾಗಿ ಎಲ್ಲವೂ ಕೂಡ ಮಾತನಾಡ್ತೀನಿ. ಥ್ಯಾಂಕ್ ಯು. ಈಗ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ಒಂದಷ್ಟು ಸ್ಥಳಗಳು ಕೂಡ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು SIT ನಾವು ನೋಡ್ತಾ ಇದ್ದೇವೆ. ಆದರೆ ಒಟ್ಟಾರೆಯಾಗಿ ಇವತ್ತು ಯಾವುದೇ ವಿಚಾರ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದಾದ್ರೆ SIT ಕಡೆಯಿಂದ ಇದು ತನಿಖೆ ನಡೆಸಿದ ನಂತರ ಆಫ್ಟರ್ ದ ಎನ್ಕ್ವೈರಿ ಔಟ್ಕಮ್ ಏನ್ ಬರುತ್ತೆ, ಔಟ್ಕಮ್ನ ನೋಡಿದ ಬಳಿಕ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಈಗ ಏನ್ ಮಾತಾಡಿದ್ರು ಕೂಡ ಬಹುಶಃ ಇದಕ್ಕೆ ಅರ್ಥ ಕೊಡ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಗೊತ್ತಿಲ್ಲ, ಎಂಕ್ವೈರಿಲಿ ಏನ್ ಬರ್ಕೊಂಡಿದ್ದಾರೆ ಗೊತ್ತಿಲ್ವಲ್ಲಣ್ಣ ನಮ್ಗೆ. ನಾವು ಸುಮ್ನೆ ಊಹಾಪೋಹದ ಬಗ್ಗೆ ಮಾತನಾಡ್ತಕ್ಕಂಥ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಇದು. ಸುಮ್ನೆ ಊಹಾಪೋಹದ ಮಾತುಗಳನ್ನ ಆಡ್ತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ನಾನು ವ್ಯಕ್ತಿಗತವಾಗಿ ನಾನು ಮಾತನಾಡ್ತಕ್ಕಂಥದ್ದು ಹೋಗೋದಿಲ್ಲ. SIT ತನಿಖೆ ಆಗಲಿ, ಎನ್ಕ್ವೈರಿ ಆಗಲಿ, ಎನ್ಕ್ವೈರಿಲಿ ಸತ್ಯಾಸತ್ಯತೆ ಏನಿದೆ ಅಂತಕ್ಕಂಥದ್ದನ್ನ ರಾಜ್ಯ ಜನತೆ ಮುಂದೆ ತೆರೆದಿಟ್ಟ ನಂತರ ಇದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡ್ಬೋದು. ವಿಷ್ಣುವರ್ಧನ್ ಅವ್ರ ಮಾತಾಡ್ತೀನಿ, ಅಲ್ಲೇ ಬೆಂಗಳೂರಲ್ಲಿ ಮಾತಾಡ್ತೀನಿ, ಬನ್ನಿ ನಾಳೆ ಪ್ರೆಸ್ ಮೀಟ್ ಇದೆ, ಅಲ್ಲೇ ಚರ್ಚೆ